ಹೆಲೋ ಫ್ಯೂಚರ್ ಇಂಜಿನಿಯರ್ಸ್, ವೆಲ್ಕಮ್ ಟು ಎಲಿಗೆಂಟ್ ಎಲೆಕ್ಟ್ರಾನಿಕ್ಸ್. ಈ ವಿಡಿಯೋದಲ್ಲಿ ಲಾಸ್ಟ್ ಇಯರ್ ಅಂದರೆ CET 2024 ಮಾರ್ಕ್ 2 ಅಲಾಟ್ಮೆಂಟ್ ಫಾರ್ ಜನರಲ್ ಮೆರಿಟ್ ಕ್ಯಾಟಗರಿ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ ಫಾರ್ ಕಂಪ್ಯೂಟರ್ ಸೈನ್ಸ್. ಯಾಕೆ ಅಂದರೆ ಈಗ ಆಲ್ರೆಡಿ ನೀವು ಆಪ್ಷನ್ ಎಂಟ್ರಿ ಎಲ್ಲ ಮಾಡ್ತಿರ್ತೀರಾ, ಒಂದಷ್ಟು ಜನ ಮಾಡಿದ್ದೀರಾ. ಯಾವುದನ್ನ ಬೇಸ್ ಆಗಿ ಇಟ್ಕೊಂಡು ಮಾಡಿರ್ತೀರಾ ಅಂದರೆ ರೌಂಡ್ 2 ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂದರೆ ಥರ್ಡ್ ರೌಂಡ್ ಅನ್ಕೊಳ್ಳಿ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಆಫ್ CET 2024 ಕನ್ಸಿಡರ್ ಮಾಡ್ಕೊಂಡಿರ್ತೀರಾ. ಸೊ ಈ ರ್ಯಾಂಕಿಗೆ ಈ ಕಾಲೇಜಲ್ಲಿ ಸಿಕ್ಕಿತ್ತು, ಈ ವರ್ಷನೂ ಸಿಗುತ್ತೆ ಅಂತ. ಬಟ್ ಏನು ಪ್ರಾಬ್ಲಮ್ ಅಂದರೆ ನೀಟ್ ಆಸ್ಪಿರೆಂಟ್ಸು, ಕಾಮೆಟ್ ಕೇಲ್ ಹೋಗೋರು ಎಲ್ಲರೂ ಈಗ ಆಪ್ಷನ್ ಎಂಟ್ರಿ ಮಾಡಿರೋದ್ರಿಂದ ನೀವು ಸೆಕೆಂಡ್ ಎಕ್ಸ್ಟೆಂಡೆಡ್ರಲ್ಲಿ ನೋಡಿದಿರಲ್ಲ, ಆ ಕಟ್ ಆಫು ಈಗ ಮಾರ್ಕಲ್ಲಿ ಬರದೇ ಇರಬಹುದು. ಹಾಗಾಗಿ ಐ ಹ್ಯಾವ್ ಕನ್ಸಿಡರ್ಡ್ ಮಾರ್ಕ್ 2 ಅಲಾಟ್ಮೆಂಟ್ ಆಫ್ CET 2024. ಸೊ ಈ ವಿಡಿಯೋದಲ್ಲಿ ಕಾಣಿಸೋ ಅಂಥ ಕಟ್ ಆಫು ಮ್ಯಾಚ್ ಮಾಡಿಕೊಂಡು ಈಗೇನು ಆಪ್ಷನ್ ಎಂಟ್ರಿ ಮಾಡಿದಿರಲ್ಲ, ನೀವು ಆ ಕಟ್ ಆಫ್ ನೋಡ್ಕೊಳ್ಳಿ. ಸೊ ಗ್ಯಾರಂಟಿ ಸಿಕ್ಕೇ ಸಿಗುತ್ತೆ ಅಂದರೆ ಲೆಟ್ ಇಟ್ ಬಿ ಲೈಕ್ ದಟ್ ಓನ್ಲಿ. ಇಲ್ಲ ಅಂದರೆ ಇನ್ನೊಂದಷ್ಟು ಕಾಲೇಜಸ್ನ ಆ್ಯಡ್ ಮಾಡೋದಕ್ಕೆ ನೋಡಿ. ಯಾಕೆಂದರೆ ಮಾರ್ಕಲ್ಲಿ ನಿಮ್ಗೆ ಯಾವುದಾದ್ರು ಒಂದು ಕಾಲೇಜ್ ಅಲಾಟ್ ಆದರೆ ನಿಮಗೊಂದು ಐಡಿಯಾ ಸಿಗುತ್ತೆ, ಓ ಈ ಥರದ್ದು ಸಿಗಬಹುದು ಅಂತ. ನೆಕ್ಸ್ಟ್ ನೀವು ಅಪ್ಗ್ರೇಡ್ ಆಗ್ತಾ ಹೋಗ್ತೀರಾ, ರೌಂಡ್ 1ಅಲ್ಲಿ ಅಪ್ಗ್ರೇಡ್ ಆಗ್ತೀರಾ, ರೌಂಡ್ 2ಅಲ್ಲಿ ಅಪ್ಗ್ರೇಡ್ ಆಗ್ತೀರಾ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲೂ ಸಹ ಅಪ್ಗ್ರೇಡ್ ಆಗ್ತೀರಾ. ಬಟ್ ಮಾರ್ಕಲ್ಲೂ ನಿಮ್ಗೊಂದು ಸೀಟ್ ಸಿಗಬೇಕು ಅಂದರೆ ಇಲ್ಲಿ ತೋರಿಸಿರುವಂಥ ಕಟ್ ಆಫ್ ಇರುವ ಕಾಲೇಜ್ಗಳನ್ನ ನೀವು ಇನ್ಕ್ಲೂಡ್ ಮಾಡ್ಕೊಂಡಿರಬೇಕು. ಹಾಗೆ ನಾನು ನನ್ನದೇ ಆದ ಒಂದು ಪ್ರಯಾರಿಟಿ ಸಹ ಬೆಂಗಳೂರಿನ ಕಾಲೇಜುಗಳಿಗೆ ಹಾಕೊಂಡಿದ್ದೀನಿ. ಸೊ ಇದನ್ನೇ ಫಾಲೋ ಮಾಡಬೇಕು ಅಂತ ಏನೂ ಇಲ್ಲ, ನೀವು ಇದನ್ನು ರೆಫರೆನ್ಸ್ ಆಗಿ ಇಟ್ಕೋಬಹುದು ಅಷ್ಟೇ. RV ಕಾಲೇಜಲ್ಲಿ ಮಾರ್ಕ್ 2 ಅಲ್ಲಿ 292 ಇತ್ತು. ಸೊ ಐ ಹ್ಯಾವ್ ಟೇಕನ್ ಪ್ರಯಾರಿಟಿ ಆಫ್ 1 ಕಂಪ್ಯೂಟರ್ ಸೈನ್ಸು. ನಿಮಗೆ RV ಕಾಲೇಜಲ್ಲಿ ಬೇರೆ ಕೋರ್ಸಸ್ ಬೇಕು ಅಂದರೆ ಆಪ್ಷನ್ 2, 3, 4 ಅಂತ ಅದನ್ನು ಹಾಕೊಂಡು ಹೋಗ್ಬೋದು. BMS ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ 2058 ಕಾಲೇಜ್ಗಳು E048. ಸೊ ಆಪ್ಷನ್ 2 ಅಂತ ಹಾಕೊಂಡಿದ್ದೀನಿ. ಈ ಒಂದು ಇಲ್ಲಿ 2000 ಇದೆ, PES ಅಲ್ಲಿ 1200 ಇದೆ. ಯಾಕೆಂದರೆ BMS ಕಾಲೇಜಲ್ಲಿ ಇಂಟೇಕು ಜಾಸ್ತಿ ಮಾಡ್ಕೊಂಡಿದ್ದಾರೆ, 1500 ಇರಬಹುದು ಕಂಪ್ಯೂಟರ್ ಸೈನ್ಸು. PES ಅಲ್ಲಿ ಅಷ್ಟೊಂದು ಇಲ್ಲ, ಹಾಗಾಗಿ ಕಟ್ ಆಫ್ ಕಡಿಮೆ ಕಾಣುತ್ತೆ. PS ಯೂನಿವರ್ಸಿಟಿ ರಿಂಗ್ ರೋಡ್ ಕ್ಯಾಂಪಸ್ 1263. ಸೊ ಪ್ರಯಾರಿಟಿ 3 ಅಂತ ಹಾಕೊಂಡಿದ್ದೀನಿ. ರಾಮಯ್ಯ 1264. ರಾಮಯ್ಯದಷ್ಟೇ ನೋಡಿ, ಇಟ್ ಸೀಮ್ಸ್ 1254 ಈಸ್ ಫಾರ್ ಬೆಟರ್ ದ್ಯಾನ್ 2058. ಬಟ್ ನೀವು ಇಂಟೇಕು ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡ್ತಾರೆ. BMS ಕಾಲೇಜಲ್ಲಿ ಎಷ್ಟಿದೆ ಇಂಟೇಕ್ ಕಂಪ್ಯೂಟರ್ ಸೈನ್ಸು, ರಾಮಯ್ಯದಲ್ಲಿ ಎಷ್ಟಿದೆ ಅಂತ ನೋಡಿದಾಗ ಯಾಕೆ ಕಟ್ ಆಫು BMS ಅಲ್ಲಿ ಕಡಿಮೆ ಇದೆ, ರಾಮಯ್ಯದಲ್ಲಿ ಜಾಸ್ತಿ ಇದೆ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. UVC 3427. ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ 3800. PES ಯೂನಿವರ್ಸಿಟಿ ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ 3994. BMS IIT 8591. BIT 4973. ಈ ವರ್ಷ ನಿಟ್ಟೆ ಡೀಮ್ಡ್ ಟು ಬಿ ಯೂನಿವರ್ಸಿಟಿ ಮಾಡ್ಕೊಂಡಿರೋದ್ರಿಂದ, ಸೊ ಲಾಸ್ಟ್ ಟೈಮ್ ಮಾರ್ಕ್ 2 ಅಲ್ಲಿ 9400 ಬಂದಿರೋರಿಗೆ ಸಿಕ್ಕಿತ್ತು. ಬಟ್ ಈ ವರ್ಷ ಥ್ರೂ KEA ಯಾರೂ ಸೀಟ್ ತಗೊಳ್ಳಿಕ್ಕೆ ಆಗೋದಿಲ್ಲ ಅಲ್ಲಿ. ನ್ಯೂ ಹರೈಸನ್ 13,000. RVITM 12,000. ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 9654. 25th ಪ್ರಯಾರಿಟಿ ಕೊಟ್ಕೊಂಡಿದ್ದೀನಿ ನಾನು. BNMIT 10,681. 11ನೇ ಪ್ರಯಾರಿಟಿ ಕೊಟ್ಕೊಂಡಿದ್ದೀನಿ. SRMVIT 13,000 ಇದೆ, ನಾನು 26th ಪ್ರಯಾರಿಟಿ ಕೊಟ್ಟಿದ್ದೀನಿ. JSS ATM ಬೆಂಗಳೂರು 14,497. 14th ಪ್ರಯಾರಿಟಿ ಕೊಟ್ಟಿದ್ದೀನಿ. CMRIT 13,000. ಡಾಕ್ಟರ್ ಅಂಬೇಡ್ಕರ್ ವಿತ್ ಡಿಫರೆಂಟ್ ಕೋಡ್, ಇಲ್ಲಿ E060, ಇಲ್ಲಿ E004, 15,054. ದಯಾನಂದ ಸಾಗರ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ 16,000 ವಿತ್ 15th ಪ್ರಯಾರಿಟಿ ಕೊಟ್ಕೊಂಡಿದ್ದೀನಿ ನಾನು. ರೇವಾ ಯೂನಿವರ್ಸಿಟಿ 16,000 ಇತ್ತು ಮಾರ್ಕ್ 2 ಅಲ್ಲಿ. ಸೊ ಈ ಸರಿ ನೀವು ಏನಾದ್ರೂ ಆಪ್ಷನ್ ಎಂಟ್ರಿ ನಿಮ್ಮ ರ್ಯಾಂಕ್ ಇದು ಬಂದು 16,000 ಬಂದು ರೇವಾ ಇನ್ಕ್ಲೂಡ್ ಮಾಡ್ಕೊಂಡಿದ್ರೆ ನೀವು ಈ ಸರಿ ಮಾರ್ಕ್ ಅಲ್ಲಿ ಖಂಡಿತ ನಿಮಗೆ ಸಿಗೋ ಸಾಧ್ಯತೆ ಇರುತ್ತೆ. SJBT 19,549. 17ನೇ ಪ್ರಯಾರಿಟಿ ಕೊಟ್ಟಿದ್ದೀನಿ. ರಾಮಯ್ಯ ಯೂನಿವರ್ಸಿಟಿ 14,000 ಇದೆ, 19th ಪ್ರಯಾರಿಟಿ ಕೊಟ್ಟಿದ್ದೀನಿ. ನಿಮಗೆ ಡೌಟ್ ಬರ್ಬೋದು, ಇಲ್ಲಿ 19,000 ಇದೆ, 17th ಪ್ರಯಾರಿಟಿ ಕೊಟ್ಟಿದ್ದೀರಾ, 14,000 ಇದೆ, 19th ಪ್ರಯಾರಿಟಿ ಕೊಟ್ಟಿದ್ದೀರಾ ಅಂತ. ರಾಮಯ್ಯ ಯೂನಿವರ್ಸಿಟಿ ಇಸ್ ಎ ಪ್ರೈವೇಟ್ ಯೂನಿವರ್ಸಿಟಿ. SJBT ಕಮ್ಸ್ ಅಂಡರ್ VTU. ಹಾಗಾಗಿ ನಾನು ಸ್ವಲ್ಪ 17th ಅಂತ ಹಾಕೊಂಡಿದ್ದೀನಿ. ರೇವಾನು ನೀವು ನೋಡ್ಬೋದು, ಇಲ್ಲಿ 18th ಅಲ್ಲಿ ಹಾಕೊಂಡಿದ್ದೀನಿ. ಇಟ್ಸ್ ಎ ಪ್ರೈವೇಟ್ ಯೂನಿವರ್ಸಿಟಿ. ನಾನು ಸ್ಟೇಟ್ ಯೂನಿವರ್ಸಿಟಿಗೆ ಪ್ರಯಾರಿಟಿ ಕೊಡೋಣ. ಹೈಯರ್ ಸ್ಟಡೀಸ್ಗೆ ಹೋದಾಗ ನನ್ನ ಡಿಗ್ರಿ ಸರ್ಟಿಫಿಕೇಟಲ್ಲಿ VTU ಅಂತಿದ್ರೆ ನನಗೆ ಇಷ್ಟ, ಯಾಕೆಂದರೆ ಸ್ಟೇಟ್ ರನ್ ಯೂನಿವರ್ಸಿಟಿ ಅದು. ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 19,000. 20ನೇ ಪ್ರಯಾರಿಟಿ ಕೊಟ್ಟಿದ್ದೀನಿ. ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ 23,000 ಇತ್ತು ಮಾರ್ಕ್ 2 ಅಲ್ಲಿ ಕಂಪ್ಯೂಟರ್ ಸೈನ್ಸು. ಸೊ ನಿಮ್ಮದು ಬೇರೆ ಯಾವುದೇ ಕ್ಯಾಟಗರಿ ಇದ್ರೂ ಇದಕ್ಕಿಂತ ಕಡಿಮೆ ಕಟ್ ಆಫ್ ಇದ್ರೆ ನಿಮಗೆ
ಖಂಡಿತ ಮಾರ್ಕಲ್ಲೇ ಸೀಟ್ ಸಿಗುತ್ತೆ. ಅದು ಮಾರ್ಕ್ ಅಷ್ಟೇ, ರಿಯಲ್ ಅಲ್ಲ, ಹೋಗಿ ಅಡ್ಮಿಷನ್ ಆಗೋದಕ್ಕಾಗಲ್ಲ. ಹಾಗೆ ನೀವು ಬೇರೆ ಇನ್ಯಾವುದೇ ಕೋರ್ಸು, ಅಲೈಡ್ ಕೋರ್ಸಸ್ ಕಂಪ್ಯೂಟರ್ ಸೈನ್ಸು, ಎಲೆಕ್ಟ್ರಾನಿಕ್ಸು, ಎಲೆಕ್ಟ್ರಿಕಲ್ಲು, ಸಿವಿಲ್, ಮೆಕ್ಯಾನಿಕಲ್ ತೊಗೊಂಡ್ರೆ ಇಲ್ಲಿ ತೋರಿಸಿರುವಂಥ ಕಟ್ ಆಫ್ಗಿಂತ ತುಂಬ ಕಡಿಮೆ ಬಂದಿದ್ರು ಆ ಕಾಲೇಜಲ್ಲಿ ಸಿಗುತ್ತೆ. MVJ 21,000, ಬಟ್ ನಾನು 31ನೇ ಪ್ರಯಾರಿಟಿ ಕೊಟ್ಕೊಂಡಿದ್ದೀನಿ. ಕೇಂಬ್ರಿಡ್ಜ್ 26,000, SKSGT ಗೌರ್ಮೆಂಟ್ SKSGT 13,000. ಇಲ್ಲಿ 13,000 ನೋಡಿ ತುಂಬ ಚೆನ್ನಾಗಿ ಕಾಣುತ್ತೆ, ವೆರಿ ಹೈ ಕಟ್ ಆಫ್ ಅಂತ. ಯಾಕೆ ಅಂದರೆ ಇಲ್ಲಿ ಇಂಟೇಕ್ ಇರೋದು ಓನ್ಲಿ 60, ಹಾಗಾಗಿ ತುಂಬ ಚೆನ್ನಾಗಿರುತ್ತೆ. ಅದೇ BMS ಥರ ನೀವು 1,500 ಏನಿದ್ರೆ ಇದು ಪಾತಾಳಕ್ಕೆ ಹೊಟ್ಟೋಗ್ತಿತ್ತು. ಸೊ ಯಾವುದೇ ಕಾಲೇಜು ಕಟ್ ಆಫ್ ನೋಡಿದ್ರು ಅವ್ರ ಕಾಲೇಜಿನ ಇಂಟೇಕು ಸಹ ಕಂಪೇರ್ ಮಾಡ್ಕೊಳ್ಳಿ. ಸಪ್ತಗಿರಿ 60,000 ಇತ್ತು, ನಾನು 32ನೇ ಪ್ರಯಾರಿಟಿ ಕೊಟ್ಕೊಂಡಿದ್ದೀನಿ. ಯಾಕೆ ಅಂದರೆ ಇಲ್ಲಿ ಕಂಪ್ಯೂಟರ್ ಸೈನ್ಸು 2,520 ಸೀಟ್ ಇದೆ, ತುಂಬ ದೊಡ್ಡ ಯೂನಿವರ್ಸಿಟಿ, ಆಲ್ಮೋಸ್ಟ್ 3,000 ಇಂಟೇಕ್ ಇದೆ. ಎಲ್ಲ ಕಾಲೇಜಲ್ಲಿ 600, 700, 1000, 2,000 ಇದ್ದರೆ ಇಲ್ಲಿ 3,500 ಚೇಂಜಸ್ ಸೀಟ್ಸ್ ಇದೆ. ಹಾಗಾಗಿ ತುಂಬ ಜಾಸ್ತಿ ಇಂಟೇಕ್ ಇದೆ. ಮತ್ತು ಹೊಸ ಯೂನಿವರ್ಸಿಟಿ, ಈಗ ನೀವು ಅಡ್ಮಿಷನ್ ಆದರೆ ಸೆಕೆಂಡ್ ಇಯರು ಸ್ಟೂಡೆಂಟ್ಸ್ ಆಗ್ತೀರಾ. ಈಗ ಒಂದು ಬ್ಯಾಚು ಫಸ್ಟ್ ಇಯರ್ ನಡೀತಿದೆ. ಡ್ಯಾನ್ ಸಾಗರ್ ಯೂನಿವರ್ಸಿಟಿ 25,692, ಆಕ್ಸ್ಫರ್ಡ್ 28,000, BGS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ 24,000. ಈ ಒಂದು ಇಟ್ಸ್ ಎ ನ್ಯೂ ಕಾಲೇಜ್, ಮಹಾಲಕ್ಷ್ಮಿ ಲೇಔಟ್ ಎಲ್ಲ ಇದೆ, ಸಿಟಿ ಲಿಮಿಟ್ಸಲ್ಲಿ ಇರೋದ್ರಿಂದ ಬೇಗ ಇಂಪ್ರೂವ್ ಆಗುತ್ತೆ. ಹಾಗಾಗಿ 23ನೇ ಪ್ರಯಾರಿಟಿ ಕೊಟ್ಕೊಂಡಿದ್ದೀನಿ. ಏಟ್ರಿಯಾ 29,000. KSIT ಈ ವರ್ಷದಿಂದ ಅಟಾನಮಸ್ ಆಗಿದೆ. ಸೊ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ನೋಡ್ಬೋದು, ಅಟಾನಮಸ್ ಅಂತ ತೋರಿಸುತ್ತೆ. ಫಸ್ಟ್ ಬ್ಯಾಚು ನೀವೇನಾದರೂ ಅಡ್ಮಿಷನ್ ಆದರೆ 30,000 ಇತ್ತು, 29ನೇ ಪ್ರಯಾರಿಟಿ ಕೊಟ್ಟಿದ್ದೀನಿ. ಡಾನ್ ಬಾಸ್ಕೋ 34,000, ಸಾಯಿ ವಿದ್ಯಾ 38,000, 30th ಪ್ರಯಾರಿಟಿ ಕೊಟ್ಟಿದ್ದೀನಿ. AMC 35,000, ರಾಜರಾಜೇಶ್ವರಿ 37,000. ಈಸ್ಟ್ ಪಾಯಿಂಟ್ KR ಪುರಮಿಂದ ಮುಂದೆ ಆವಲಹಳ್ಳಿ ಅಂತಿದೆ, ಆವಲಹಳ್ಳಿ ಹತ್ರ ಲೆಫ್ಟ್ ತಗೊಂಡು ಹೋದರೆ ಸಿಗುತ್ತೆ, 39,000 ಇತ್ತು. ಜ್ಯೋತಿ 39,000, ಪ್ರೆಸಿಡೆನ್ಸಿ 41,000, ಈಸ್ಟ್ ವೆಸ್ಟ್ 45,000, ವೆಂಕಟೇಶ್ವರ 51,000, ವೇಮನ 47,000, CMR ಯೂನಿವರ್ಸಿಟಿ 36,000, HKBK 49,000, ನಾಗಾರ್ಜುನ 53,000, ACS 55,000, ಗೀತಮ್ 65,000, ಅಲಯನ್ಸ್ ಯೂನಿವರ್ಸಿಟಿ 39,000, ವಿವೇಕಾನಂದ ಬೆಂಗಳೂರಿನ ವಿವೇಕಾನಂದ ಇದು 48,000, ಕೇಂಬ್ರಿಡ್ಜ್ ನಾರ್ತ್ ಕ್ಯಾಂಪಸ್ ಇದು KR ಪುರಂ ಅಲ್ಲಿ ಇರೋದಲ್ಲ 47,000, KSSEM ಕಮಾರಿ ಸಂಘ ಸ್ಕೂಲ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಕಾಲೇಜ್ ವೆಬ್ಸೈಟ್ ಚೆಕ್ ಮಾಡಿ. ಈ ವರ್ಷ ಒಂದಷ್ಟು ರ್ಯಾಂಕ್ಸ್ ಎಲ್ಲ ಬಂದಿದೆ, ಅಲ್ಲಿ ಎಲೆಕ್ಟ್ರಾನಿಕ್ಸ್ ರ್ಯಾಂಕ್ ಬಂದಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡೇಟಾ ಸೈನ್ಸ್ಗೂ ರ್ಯಾಂಕ್ ಬಂದಿದೆ 48,000, APS 49,000, ಈಸ್ಟ್ ವೆಸ್ಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ 49,000, SKIT ಶ್ರೀಕೃಷ್ಣ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 61,000, ಶ್ರೀ ಸಾಯಿರಾಮ್ 54,000, RRIT 58,000, T-Chan 69,000, ಗೋಪಾಲನ್ 64,000, ಸಂಭ್ರಮ್ 69,000, ರಾಜೀವ್ ಗಾಂಧಿ 46,000, ಬೃಂದಾವನ್ 67,000, BCET ಬ್ಯಾಂಗ್ಳೂರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ 48,000, RL ಜಾಲಪ್ಪ ದೊಡ್ಡಬಳ್ಳಾಪುರ 81,000, C ಕಾಲೇಜ್ KR ಪುರಂ 65,000, ಆಕಾಶ್ 67,000, KNS 60,000, ಸಿಟಿ ಇಂಜಿನಿಯರಿಂಗ್ ಕಾಲೇಜ್ 72,000, ಅಮೈಟಿ ಯೂನಿವರ್ಸಿಟಿ 55,000. ಅಮೈಟಿ ಯೂನಿವರ್ಸಿಟಿ ಇಸ್ ಎ ಪ್ರೈವೇಟ್ ಯೂನಿವರ್ಸಿಟಿ, ಏನೋ ಸ್ವಲ್ಪ ನಂಬಿಕೆ ಬಂತು ನನಗೆ, ಹಾಗಾಗಿ ನಾನಂತೂ 52nd ಪ್ರಯಾರಿಟಿ ಕೊಟ್ಕೊಂಡಿದ್ದೀನಿ. ಇಂಪ್ಯಾಕ್ಟ್ 76,000, ವಿಜಯ ವಿಠಲ 84,000, ರೇವಣ ಸಿದ್ದೇಶ್ವರ 57,000, ಗಾರ್ಡನ್ ಸಿಟಿ 66,000, BTA 65,000, MS ಇಂಜಿನಿಯರಿಂಗ್ ಕಾಲೇಜ್ 77,000, ಅಮೃತ 71,000, ಆದಿತ್ಯ 77,000, ಬಿಡದಿಲ್ಲಿರೋ ಜ್ಞಾನ ವಿಕಾಸ್ 88,000. ಸೊ ಇಷ್ಟೊಂದು ಬೆಂಗಳೂರು ಕಾಲೇಜುಗಳು. ಒಂದು ನೆಲಮಂಗಲದಲ್ಲಿರೋದು 93,000, ಗೌಸಿಯಾ ಫಾರ್ ವಿಮೆನ್ 91,000, RV ಯೂನಿವರ್ಸಿಟಿ 6,868. ಸೊ ದೀಸ್ ಆರ್ ದ ಕಟ್ ಆಫ್ಸ್ ಆಫ್ ಬ್ಯಾಂಗಳೂರು ಡಿಫರೆಂಟ್ ಇಂಜಿನಿಯರಿಂಗ್ ಕಾಲೇಜಸ್ ಇನ್ ಲಾಸ್ಟ್ ಇಯರ್ ಮಾರ್ಕ್ 2 ಅಲಾಟ್ಮೆಂಟ್. ಸೊ ನೀವು ಆಪ್ಷನ್ ಎಂಟ್ರಿಯಲ್ಲಿ ರೈಟ್ ಫ್ರಮ್ ಫಸ್ಟ್ ಕಾಲೇಜ್, ಟಾಪ್ ಕಾಲೇಜಿಂದನೂ ಆಪ್ಷನ್ ಎಂಟ್ರಿ ಮಾಡ್ಕೊಳ್ತಾ ಹೋಗಿ. ಸಾಫ್ಟ್ವೇರ್ ಚೆಕ್ ಮಾಡುತ್ತೆ ನಿಮ್ಮ ಕ್ಯಾಟಗರಿಗೆ, ನಿಮ್ಮ ರ್ಯಾಂಕ್ಗೆ ಯಾವ ಕಾಲೇಜಲ್ಲಿ ಸೀಟ್ ಖಾಲಿ ಇದೆ ಅಂತ, ಅದು ಕೊಟ್ಕೊಳ್ತಾ ಹೋಗುತ್ತೆ. ತುಂಬ ತಲೆ ಕೆಡಿಸ್ಕೊಬೇಡಿ, ನಿಮ್ಮದು 1 ಲಕ್ಷ ಇರಲಿ 2 ಲಕ್ಷ ರ್ಯಾಂಕ್ ಇರಲಿ. ಸೊ ಕಾಲೇಜ್ ಪ್ರಯಾರಿಟಿ ಆರ್ಡರ್ ಮೇಂಟೈನ್ ಮಾಡ್ಕೊಂಡು ಹೋಗಿ. ಸೊ ನಿಮ್ಗೆ ಎಲ್ಲಿ ಸೂಟಬಲ್ ಆಗಿರೋದು ಕಾಲೇಜಲ್ಲಿ ಆಪ್ಷನ್ ಎಂಟ್ರಿ ಮಾಡಿದ್ದೀರಾ, ಅಲ್ಲಿ ವೇಕೆಂಟ್ ಇದೆಯೋ ಆ ಸೀಟು ಖಂಡಿತ ನಿಮಗೆ ಅಲಾಟ್ ಆಗುತ್ತೆ. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್.